ನಮಸ್ತೆ. ಚೆನ್ನಾಗಿ ಬರ್ತಾ ಇದೆ. ಹಾ ಗಿಲ್ಲಿ ನಟ ಗೆಲ್ಬೇಕು ಅಂತ ನಂಗೆ ಆಸೆ. ನಿಮ್ಗೆ ಹಾ. ಯಾಕೆ ಗಿಲ್ಲಿ ನಟ ಗೆಲ್ಬೇಕು? ಅವರು ಪೂರ್ ಫ್ಯಾಮಿಲಿಯಿಂದ ಬಂದಿದ್ದಾರೆ, ಬಟ್ ಒಳ್ಳೆ ಆಕ್ಟರ್. ಚೆನ್ನಾಗೆಲ್ಲ ಫಸ್ಟ್ ಇಂದಾನು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಂಗಾಗಿ ಗಿಲ್ಲಿ ನಟ. ಓಕೆ, ಕೆಲವ್ರು ಹೇಳ್ತಾ ಇದಾರೆ ಈಗ ಗಿಲ್ಲಿ ನಟ ಬರೀ ಬಾಯಿ ಮಾತಿನಲ್ಲಿ ಡೈಲಾಗ್ ಹೊಡ್ಕೊಂಡು ಫೇಮಸ್ ಆಗಿರೋದು, ಗಿಲ್ಲಿ ನಟ ಗೆಲ್ಬಾರ್ದು. ಸರ್ ಅದು ಒಬ್ಬೊಬ್ರು ಒಪಿನಿಯನ್, ಅವ್ರವ್ರ ಒಪಿನಿಯನ್ ಅವ್ರವರಿಗೆ, ನಮ್ಮ ಒಪಿನಿಯನ್ ನಮಗೆ. ಓಕೆ, ಹಂಗೆ ಇನ್ನು ಕಾವ್ಯ ಗಿಲ್ಲಿ ಜೋಡಿ ಏನ್ ಅನ್ಸುತ್ತೆ ಮೇಡಮ್? ಕಾವ್ಯ ಗಿಲ್ಲಿ ಜೋಡಿ ಅವ್ರಿಗೆ ಬಿಟ್ಟಿದ್ವಿ ಸರ್. ಪರ್ಸನಲಿ ನಾವೆಲ್ಲ ಮಾತಾಡಕ್ಕಾಗಲ್ಲ. ಓಕೆ, ಬಟ್ ಓಕೆ, ಬಟ್ ಅದು ಕನ್ಫರ್ಮ್ ಅಂತ ಗೊತ್ತಿಲ್ಲ ಅಲ್ವಾ. ಅಲ್ಲ ಆತರ ಅಲ್ಲ ನಾನು ಹೇಳ್ತಾ ಇರೋದು. ಅಂದ್ರೆ ಅವ್ರಿಬ್ರು ಸ್ಟ್ರಾಟರ್ಜಿ ಅಥವಾ ಅವ್ರಿಬ್ರು ಜೋಡಿಯಾಗಿ ಆಡ್ತಾ ಇದ್ದಿದ್ದ ಆಟಗಳು ಚೆನ್ನಾಗಿದೆ, ಚೆನ್ನಾಗಿತ್ತು, ಅವ್ರ ಪೇರ್ ಚೆನ್ನಾಗಿದೆ. ಪೇರ್ ಚೆನ್ನಾಗಿತ್ತು. ಓಕೆ, ಇನ್ನು ನೆಕ್ಸ್ಟ್ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಅಶ್ವಿನಿ ಗೌಡ ಅವ್ರ ಬಗ್ಗೆ ನನಗೇನು ಅಷ್ಟೊಂದು ಒಳ್ಳೆ ಒಪಿನಿಯನ್ ಇಲ್ಲ ಸರ್. ಬಟ್ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲಾನು ನೋಡಿದ್ರೆ ಅಷ್ಟೊಂದು ಒಳ್ಳೆ ಒಪಿನಿಯನ್ ಇಲ್ಲ. ಹ್ಮ್. ಗಿಲ್ಲಿ ನಟ ಓಕೆ, ಹ್ಮ್. ಅವರೇ ವಿನ್ ಆಗ್ಬೇಕು ಅಂತ ಆಸೆ. ಕಾಕ್ರೋಚ್ ಸುದಿ ಬಗ್ಗೆ ಅವ್ರ ಬಗ್ಗೆ ಏನಿಲ್ಲ ಸರ್. ಗೊತ್ತಿಲ್ಲ, ನೋ ಕಮೆಂಟ್. ಓಕೆ, ಡಾಕ್ ಸತೀಶ್ ಅವ್ರ ಬಗ್ಗೆ? ಅವ್ರ ಬಗ್ಗೆ ನೋ ಕಮೆಂಟ್ ಸರ್. ಅಲ್ಲ, ಈಗ 6 ವರ್ಷ ಸ್ನಾನ ಎಲ್ಲ ಮಾಡಿದ್ರಲ್ಲ ಡಾಕ್ ಸತೀಶ್ ಅವರು. ಅದೇ ಸರ್, ಇವಾಗ ಹೇಳಿದ್ರಲ್ವಾ ಗಿಲ್ಲಿ ನಟ ಏನೋ ಡೈಲಾಗ್ ಎಲ್ಲ ಹೊಡ್ಕೊಂಡ್ ಬಂದ್ರು ಅಂತ. ಇವ್ರು ಹಂಗೆ ಡಾಗ್ ಇಟ್ಕೊಂಡ್ ಬಂದಿದ್ರ ಅಂತ ನಾವ್ ಹೇಳ್ಬೋದು ಅಷ್ಟೇ. ಹಾ ಅಷ್ಟೇ. ಓಕೆ, ಅದ್ರಲ್ಲಿ ಫೇಮಸ್ ಆಗಿದ್ದಾರೆ. ಗಿಲ್ಲಿ ನಟ ಒಂದ್ ಕಡೆ ಫೇಮಸ್ ಆದ್ರೆ ಇವ್ರು ಒಂದ್ ಕಡೆ ಫೇಮಸ್ ಆಗಿದ್ದಾರೆ. ಓಕೆ. ಇನ್ನು ಮಲ್ಲಮ್ಮನ್ ಬಗ್ಗೆ ಹೇಳೋದು? ಮಲ್ಲಮ್ಮ ಅದು ಕ್ಯಾಂಡಿಡೇಟ್ ಅಲ್ಲಿ ಹೋಗೋ ಅವಶ್ಯಕತೆ ಇರ್ಲಿಲ್ಲ ಸರ್. ಸಾಮಾನ್ಯ ಜನ ಕರ್ಕೋಬೇಕು ಅಂತ ಅಂತಾರೆ, ಬಟ್ ಅವ್ರು ಏನು ಗೇಮ್ ಎಲ್ಲ ಆಡ್ತಿದಾರೆ ಏನೋ ಅವ್ರಿಗೆ ಅರ್ಥ ಆಗ್ತಿಲ್ಲ. ಏನ್ ಅಲ್ಲ, ಈಗ ಕೆಲವ್ರು ಹೇಳ್ತಾ ಇರೋದು ಮಲ್ಲಮ್ಮ ಅವರು ಬಂದು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಭಾಗದ ಸಂಸ್ಕೃತಿನ ಎತ್ತಿಡಿತಾ ಇದ್ದಾರೆ. ಹೌದು, ನಿಜಾನ? ನಿಜ ಸರ್. ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಇದೆ, ಬಟ್ ಬಿಗ್ ಬಾಸ್ಗೆ ಕ್ವಶನ್ ಮಾಡಿದ್ದಾರೆ. ಓಕೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಓಕೆ, ಇನ್ನು ರಕ್ಷಿತ್ ಅವ್ರು ಬಂದಾಗ? ರಕ್ಷಿತ್ ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಅಂದ್ರೆ ಗಿಲ್ಲಿ ನಟನ ಫಸ್ಟ್ ಇಂದ ನೋಡ್ಕೊಂಡು ಬಂದಿದ್ದೀವಿ. ಕಾಮಿಡಿ ಕಿಲಾಡಿಗಳಲ್ಲಿ ಬಂದಾಗಿಂದನೂ ನಾವು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಗಿಲ್ಲಿ ನಟ. ಓಕೆ, ಈ ವಾರ ಚಂದ್ರಪ್ರಭಾ ಇದ್ದಾರೆ. ಚಂದ್ರಪ್ರಭಾನು ಓಕೆ ಸರ್. ಇಲ್ಲಿಗಿಂತ ಚಂದ್ರಪ್ರಭಾನೇ ಒಳ್ಳೆ ಹಾಸ್ಯ ನಟ ಇದ್ದಾರೆ. ಅಂದ್ರೆ ಹಾಸ್ಯ ನಟ ಅಂತ ನಾನೇನು ಟಾರ್ಗೆಟ್ ಮಾಡ್ತಾ ಇಲ್ಲ ಸರ್, ಒಳ್ಳೆ ಆಕ್ಟರ್ ಅಂತ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರಕಾರ ಗಿಲ್ಲಿ ನಟ ಗೆಲ್ಬೇಕು. ಹೌದು. ಓಕೆ, ಇನ್ನು ಅದನ್ನ ಹೊರತುಪಡಿಸಿದ್ರೆ ಈ ವಾರ ನಿಮ್ ಪ್ರಕಾರ ಇವ್ರು ಚೆನ್ನಾಗಿ ಆಡ್ತಾ ಇಲ್ಲಪ್ಪ, ಇವ್ರು ಫಸ್ಟ್ ಹೋಗ್ಬಿಡ್ಬೇಕು ಬಿಗ್ ಬಾಸ್ ಮನೆಯಿಂದ, ಬಿಗ್ ಬಾಸ್ ಮನೆನೇ ಆಳು ಅನ್ನುವಂಥದ್ದು ನಿಮ್ ಪ್ರಕಾರ ಯಾರು? ಅಶ್ವಿನಿ ಗೌಡ ಸರ್. ಅಶ್ವಿನಿ ಗೌಡ ಅವರೇ ಹೋಗ್ಬೇಕು. ಓಕೆ, ಇಲ್ಲ ಇವರೇ ಪಕ್ಕಾ ಫೈನಲಿಸ್ಟ್ ಅಲ್ಲಿ 5 ಜನ ಬರೋದಾದ್ರೆ ಇವ್ರು ಬರ್ಬಹುದು, ಇವ್ರು ಬರ್ಬೇಕು ಅನ್ನೋಂಥದ್ದು ಯಾರು? ಅದೇ ಸರ್, ಗಿಲ್ಲಿ ನಟ ಒಬ್ರು, ಆಮೇಲೆ ಮಲ್ಲಮ್ಮ ಇಬ್ರು, ಕಾವ್ಯ 3, ಆಮೇಲೆ ಅಷ್ಟೇ ಸರ್. 3 ಜನನೇ ನಟ ನಿಮ್ಮ ಮನಸ್ಸಿನಿಂದ. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲಾದ್ರು